ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ದೇವಸ್ಥಾನಕ್ಕೆ ರೆಡಿ ಆಗ್ಬಿಟ್ಟು ನಿಂತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಬಂದ್ಬಿಟ್ಟು ಮೇಡಮ್ ಯಾಕೆ ಇದ್ದಂಗೆ ದೇವಸ್ಥಾನಕ್ಕೆ ಹೊರಟಿದ್ದೀರಾ ಅಂತ ಹೇಳ್ತಾರೆ. ಏನು ಕಾರಣ ಅಂತಲೂ ಕೂಡ ಕೇಳ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಸುಬ್ಬು, ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಏನಾದರೂ ಬೇಕಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಮೇಡಮ್, ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಎಲ್ಲರೂ ಕೂಡ ಒಂದು ಬೇಡಿಕೆನ ಇಟ್ಕೊಂಡು ಹೋಗಿರ್ತಾರೆ ಅಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು, ಇವತ್ತು ನಾನು ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೋಬೇಕು, ಅದಕ್ಕೆ ದೇವರ ಸನ್ನಿಧಿಯೇ ದೇವರ ಸಾಕ್ಷಿಯಾಗಿ ಪ್ರೀತಿನ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿನ ಇವತ್ತು ಹೇಳ್ಕೊಳ್ತೀನಿ ಸುಬ್ಬು ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಎಲ್ಲ ಬೇಕಾ, ಬಾ ಸುಬ್ಬು ಸುಮ್ಮನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿ ಜೊತೆ ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ದೇವಸ್ಥಾನಕ್ಕೆ ಹೋಗೋದನ್ನು ನೋಡ್ಬಿಟ್ಟು ಕಾಂತಮ್ಮ ಅವರು ವಿಜಯಾಂಬಿಕಾ ಅವ್ರಿಗೆ ಫೋನ್ ಮಾಡ್ತಾರೆ. ಏನು ವಿಷಯ ಫೋನ್ ಮಾಡಿದ್ದು, ಯಾಕೆ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಅವರು, ಮೇಡಮ್ ಅವರೇ, ನಾನು ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದ್ದೆ, ಅದಕ್ಕೆ ಬೈದಿದ್ದೀರಾ, ಜೊತೆಗೆ ನಾನು ಒಳ್ಳೆ ಕೆಲಸ ಮಾಡಿದಾಗ ದುಡ್ಡು ಕೂಡ ಕೊಟ್ಟಿದ್ದೀರಾ ಅಂತ ಒಳ್ಳೆ ಮನಸ್ಸು ನಿಮ್ಮದು. ಇವಾಗ ಒಂದು ವಿಷಯನ ಹೇಳಬೇಕಾಗಿತ್ತು, ತುಂಬಾ ಮುಖ್ಯವಾದ ವಿಷಯ, ಅದನ್ನು ಹೇಳೋಕ್ಕೇ ಫೋನ್ ಮಾಡಿದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಏನು ವಿಷಯ ಹೇಳು ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಅವರು, ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಆಗ ಆ ವಿಷಯನ ಕೇಳ್ಬಿಟ್ಟು ವಿಜಯಾಂಬಿಕಾ ಅವರು, ಓ ಹೌದಾ, ಈ ದಿನಕ್ಕೋಸ್ಕರ ನಾನು ತುಂಬ ದಿನದಿಂದನೇ ಕಾಯ್ತಾ ಇದ್ದೆ, ನನಗೆ ಇವತ್ತು ದಿನ ಪೂರ್ತಿ ಶುಭ ಸೂಚನೆನೇ ಕಾಣಿಸ್ತಾ ಇದೆ, ನನಗೆ ಎಲ್ಲನೂ ಕೂಡ ಒಳ್ಳೆಯದೇ ಆಗ್ತಾ ಇದೆ, ಈ ವಿಷಯನ ಹೇಳ್ಬಿಟ್ಟು ನೀನು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮವ್ರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ದೇವಸ್ಥಾನಕ್ಕೆ ಹೋಗ್ತಿರೋದು ಇವರು, ನಾನು ಈ ವಿಷಯನ ಹೇಳೋದಕ್ಕೆ ಒಳ್ಳೆ ವಿಷಯನ ಹೇಳ್ದೆ ಅಂತಿದ್ರಲ್ಲ, ಅದು ಹೇಗೆ ಮೇಡಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಅದೆಲ್ಲ ಬಿಟ್ಬಿಡು, ಅವರು ದೇವಸ್ಥಾನಕ್ಕೆ ಹೋದ್ರು ಎಲ್ಲೇ ಹೋದ್ರು ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ, ಒಂದೇ ಆಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ಶ್ರಾವಣಿ ತನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ಅವರಿಬ್ರು ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ. ಕಾಂತಮ್ಮ, ಮುಂದಿಂದೆಲ್ಲ ನಾನು ನೋಡ್ಕೊಳ್ತೀನಿ, ಮುಂದೆ ಏನಾಗುತ್ತೆ ಅಂತ ನಿನಗೂ ಕೂಡ ಗೊತ್ತಾಗುತ್ತೆ, ಕಾದು ನೋಡು ಸ್ವಲ್ಪ, ನಿನಗೆ ಅಕೌಂಟಿಗೆ ದುಡ್ಡು ಬಂದು ಸೇರುತ್ತೆ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡಿಬಿಡ್ತಾರೆ. ಆಗ ಕಾಂತಮ್ಮವರು, ಏನು ಹೇಳ್ತಾರೆ ಮೇಡಮ್ ಅವರು, ನಾನು ಏನು ಮಾಡಿದೆ, ದೇವಸ್ಥಾನಕ್ಕೆ ಹೋಗ್ತಿರೋದು ಇವರು, ಆದರೆ ಇವ್ರು ನನಗೆ ದುಡ್ಡು ಕೊಡ್ತಿರಲ್ಲ, ಹಬ್ಬ ಆದರೂ ಹೇಗೋ ಬಂದು ನನಗೆ ದುಡ್ಡು ಸೇರ್ತಲ್ಲ, ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ. ಆಗ ಸುಬ್ಬು ಅವರು ದಾರಿನಲ್ಲಿ ನಡು ಬಿಡ್ತಾರೆ. ಆಗ ಶ್ರಾವಣಿ ಅವರು ಇಟ್ಕೊಳ್ತಾರೆ, ಸುಬ್ಬು ಹುಷಾರು ಸುಬ್ಬು ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ನಿಂತಾಗ ಹೋಗ್ತಾ ಇರುವಾಗ ಶ್ರಾವಣಿ ಅವರು ಕೂಡ ನಡು ಬಿಡ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿನ ಇಟ್ಕೊಳ್ತಾರೆ. ಮೇಡಮ್ ಹುಷಾರು ಮೇಡಮ್, ಯಾಕೋ ಈ ಥರ ಅಡ್ಡಿ ಆಗ್ತಾ ಇದೆ, ನಾವು ಸ್ವಲ್ಪ ಹೊತ್ತು ಇದ್ದೋಗೋಣ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಏನು ಸುಬ್ಬು ನೀನು ಇದೆಲ್ಲ ನಂಬ್ಕೊಂಡು, ಅಲ್ಲ ಸುಬ್ಬು, ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಆ ಥರ ಎಲ್ಲ ಏನೂ ಆಗೋದಿಲ್ಲ, ನಾವು ಹೋಗೋಣ ಬನ್ನಿ ಸುಬ್ಬು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಮೇಡಮ್, ಶುಭ ಅಶುಭ ಅಂತ ಇದೆಲ್ಲ ಇರುತ್ತೆ, ನಾವು ನಂಬಲೇಬೇಕು, ಈ ರೀತಿ ಆದಾಗ ನಾವು ಸ್ವಲ್ಪ ಹೊತ್ತು ಇದ್ದು ಹೋಗೋದು ಒಳ್ಳೆಯದೇ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು, ನಾನು ಇವತ್ತು ನಿನ್ನ ಹತ್ರ ನನ್ನ ಪ್ರೀತಿನ ಹೇಳ್ಕೊಬೇಕು, ಇದಕ್ಕೆ ತಡ ಮಾಡಬಾರ್ದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ, ಸುಬ್ಬು ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ, ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಾವು ಬೇಗ ಹೋಗೋಣ, ತಡ ಮಾಡೋದು ಬೇಡ, ಬಾ ಸುಬ್ಬು ಬೇಗ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವರು ಸುಬ್ಬುನ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೊರಡ್ತಾರೆ. ಸಾಲಿಗ್ರಾಮಕ್ಕೆ ಹೋಗೋದಕ್ಕೆ ಅಂತ ಸಾವಿತ್ರಿ ಅವರು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ನಾವು ಸಾಲಿಗ್ರಾಮಕ್ಕೆ ಹೋದಾಗ ಊರವರು ನನ್ನನ್ನು ತಪ್ಪಾಗಿ ತಿಳ್ಕೊಬೋದು, ಆದರೆ ಅಜ್ಜಯ್ಯ ಮತ್ತು ಲಲಿತಾ ದೇವಿ ಅಮ್ಮವರು ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಬಾರ್ದು, ದೇವರೇ ನೀನೇ ಕಾಪಾಡಬೇಕು. ಈಗ ನಾವು ಹೋಗೋದಕ್ಕೆ ಮದನ್ ಜೊತೆ ವೀರೇಂದ್ರ ಸರ್ ಕೂಡ ಒಪ್ಕೊಂಡಿದ್ದಾರೆ, ನಮಗೆ ಅಲ್ಲೇನು ತೊಂದರೆ ಆಗ್ದಂಗಿದ್ರೆ ಸಾಕಪ್ಪ ದೇವರೇ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಮದನ್ ಅವರು ಫೋನಲ್ಲಿ ಮಾತಾಡಿಕೊಂಡು, ಹೇಳು ಬೇಬಿ, ಏನು ವಿಷಯ, ನೀನೇನು ಬೇಜಾರು ಮಾಡ್ಕೊಬೇಡ, ನಾನು ಮಾದಿಗೆ ಕಟ್ಬಿದ್ದು ಇವಳನ್ನ ಮದುವೆ ಆಗಿದ್ದೀನಿ, ಆಗಿದ್ದ ಮಾತ್ರಕ್ಕೆ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ, ಮದುವೆ ಅಂತ ನೀನು ಕೂಡ ಹರ್ಟ್ ಮಾಡಬೇಡ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ನಿನ್ನ ಬಿಡೋದಿಲ್ಲ, ಯಾವತ್ತಿದ್ರೂ ನೀನೇ ನನಗೆಲ್ಲ, ನಾನು ಇವಳ ಹತ್ರ ಸುಳಿಯೋದು ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ವಿಷಯನ ಕೇಳ್ಬಿಟ್ಟು ಸಾವಿತ್ರಿ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನೋಡು ಬೇಬಿ, ಯಾವುದಾದ್ರೂ ಒಂದು ಗೋವಾ ಟ್ರಿಪ್ನ ಅರೇಂಜ್ ಮಾಡೋ, ನಾವು ಅಲ್ಲಿಗೆ ಹೋಗಿ ಬರೋಣ, ಇವಳು ಅಲ್ಲಿ ಬಂದು ನರ್ಕನ ಅನುಭವಿಸ್ಬೇಕು, ಯಾಕಾದರೂ ಮದುವೆ ಆದ್ನು ಅಂತ ಕಣ್ಣೀರಲ್ಲಿ ಕೈ ತೊಳಿಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸಾವಿತ್ರಿ ಅವರು ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಮದನ್ ಅವರು ಫೋನ್ ಇಟ್ಟ ಮೇಲೆ, ಏಯ್ ಯಾಕೆ ಈ ರೀತಿ ಮಾಡ್ತಿದ್ಯಾ, ನೀನೇನೇ ಅಂದರೂ ಕೂಡ ನೀನು ನನಗೆ ಯಾವುದೇ ಕಾರಣಕ್ಕೂ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ ರೀ ಅನ್ನೋದು, ಇದನ್ನೆಲ್ಲ ಇಟ್ಕೋಬೇಡ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಅಲ್ಲ ಮದನ್ ಅವರೇ, ಯಾಕೆ ಈ ರೀತಿ ಮಾಡ್ತಿದ್ದೀರಾ, ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಹೆಸರಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ, ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾವು ಒಂದಾಗಿ ಸಂಸಾರನ ಶುರು ಮಾಡೋಣ ಪ್ಲೀಸ್ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಸಂಸಾರನ, ನಿನ್ನಂಥವಳನ್ನ ಮುಟ್ಟಿದ್ದೇ ಹೆಚ್ಚು, ನಾನು ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೆದಲ್ಲಿ ನನ್ನ ಮುಂದೆ
ಹುಡುಗಿರು ಕ್ಯೂ ನಿಂತ್ಕೊಳ್ತಾರೆ. ಅದು ಗೊತ್ತಾ ನಿನಗೆ, ನಾನು ಮನಸ್ಸು ಮಾಡಿದ್ರೆ ದಿನಕ್ಕೆ ಒಬ್ಬೊಬ್ಬಳ ಜೊತೆ ಮಜಾ ಮಾಡಿ ಬಿಸಾಕ್ಬೋದು ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ನೋಡಿ ಮದನ್ ಅವರೇ, ನೀವು ಇಷ್ಟೆಲ್ಲ ಹೇಳ್ಬೋದು, ಇದೆಲ್ಲ ದುಡ್ಡಿದ್ರೆ ಮಾತ್ರ ಬರ್ತಾರೆ, ಆದರೆ ದುಡ್ಡಿಲ್ಲ ಅಂತಂದರೆ ಯಾರು ಕೂಡ ಬಂದು ಸುಳಿಯೋದಿಲ್ಲ ನಿಮ್ಮ ಹತ್ರ. ನಿಮಗೆ ನಿಮ್ಮ ಜೊತೆಯಾಗಿ ನಿಲ್ಲೋದು ಅಂದರೆ, ನಿಮ್ಮ ನೋವಿಗೆ ಸ್ಪಂದಿಸೋದು ಅಂದರೆ, ನಿಮ್ಮನ್ನು ಪ್ರೀತಿ ಮಾಡೋದು ಅಂತಂದರೆ ಅದು ನಿಮ್ಮ ಹೆಂಡತಿ ಮಾತ್ರ. ನಿಮ್ಮ ಕೊನೆವರೆಗೂ ನಿಮ್ಮ ಪ್ರೀತಿಗೋಸ್ಕರ ಕಾಯ್ಕೊಂಡಿರೋದು ನಿಮ್ಮ ಹೆಂಡತಿ ಮಾತ್ರ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೀತಿನ ಯಾರೇ ನೀನು ನನ್ನ ರೀ ಅನ್ನೋದು, ಗಂಡ ಅನ್ನೋದು ಇವೆಲ್ಲ ಇಟ್ಕೋಬೇಡ. ನೀನು ಮಾಮ್ ಹೇಳಿದ್ರು ಅಂತ ಆ ರೀತಿ ಮಾಡಿದ್ದೀನಿ ಅಷ್ಟೇ ಹೊರತು ನೀನನ್ನು ಯಾವುದೇ ಕಾರಣಕ್ಕೂ ರೀ ಅನ್ನೋ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಮದನ್ ಅವರೇ ಪ್ಲೀಸ್, ಎಲ್ಲ ಆಗಿದ್ದನ್ನೆಲ್ಲ ಮರ್ತ್ಬಿಟ್ಟು ನಾವಿಬ್ಬರು ಒಂದಾಗಿ ಬದುಕೋಣ ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು, ನೋಡು ಇವೆಲ್ಲ ಇಟ್ಕೋಬೇಡ, ಸಾಲಿಗ್ರಾಮಕ್ಕೆ ಹೋಗೋದಕ್ಕೆ ನೀನು ದೇವರು ಅಂತ ಅಂದ್ಕೊಂಡಿದ್ದೀರಾ, ಅವ್ರು ಹೇಳಿದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅಲ್ಲೇನಾದರೂ ನೀನು ರೀ ಅನ್ನೋದು, ಗಂಡ ಅನ್ನೋದು, ಸಂಸಾರ ಅನ್ನೋದು ಈ ರೀತಿ ಎಲ್ಲ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅಲ್ಲಿ ನಿನಗೆ ಹೊಡೆಯೋದು, ಬಡಿಯೋದು, ಕಾಟ ಕೊಡೋದು ಈ ರೀತಿ ಏನು ಮಾಡಲ್ಲ. ಅವಮಾನದ ಮೇಲೆ ಅವಮಾನ ಮಾಡಿ ಮಾಡಿ ನಿನಗೆ ನರಳ ಹಾಗೆ ಮಾಡಿಬಿಡ್ತೀನಿ, ಆ ರೀತಿ ಮಾಡಿಬಿಡ್ತೀನಿ. ನೋಡು ನೀನು ಹುಷಾರಾಗಿರೋ, ಯಾವುದೇ ಕಾರಣಕ್ಕೂ ನನ್ನ ತಂಟೆಗೆ ಬರೋ ಆಗಿಲ್ಲ. ಅದು ಅಲ್ಲದೆ ಶ್ರಾವಣಿ ಮತ್ತು ಸುಬ್ಬು ನಿನ್ನ ಮುಟ್ಟೋ ಹಾಗಿಲ್ಲ, ನಿನಗೆ ಹಿಂಸೆ ಕೊಡೋ ಆಗಿಲ್ಲ, ಹಾಗೆ ಮಾಡೋಗಿಲ್ಲ, ಹೀಗೆ ಮಾಡೋಗಿಲ್ಲ ಅಂತ ರೂಲ್ಸ್ ಕೂಡ ಹಾಕಿದ್ದಾರೆ. ಅವರನ್ನ ಇಟ್ಕೊಂಡು ನೀನು ಆಟ ಆಡ್ಬೋದು, ಆದರೆ ನನ್ನ ಹತ್ರ ಎಲ್ಲ ಏನೂ ನಡೆಯಲ್ಲ. ನಾನು ನಿನಗೆ ಬೈಯೋದಿಲ್ಲ, ಹೊಡೆಯೋದಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನಗೆ ಅವಮಾನ ಮಾಡಿ, ನೋವು ಕೊಟ್ಟು, ನೋವಲ್ಲಿ ಮಾತಾಡಿಸಿ, ಹೀಗೆ ನೋವು ಮಾಡ್ತೀನಿ, ನೋಡ್ತಾ ಇರೋ, ಯಾಕಪ್ಪ ಮದುವೆ ಆದೆ ಇವನ್ನ ಅಂತ ನೀನು ಕೊರಗಬೇಕು, ನರಳಿ ಸಾಯಬೇಕು ಕಣೆ, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಸುಬ್ಬು ಅವರು ಶ್ರಾವಣಿನ ದೇವಸ್ಥಾನಕ್ಕೆ ಬೈಕಲ್ಲಿ ಕರ್ಕೊಂಡು ಬರ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು, ಇವತ್ತಿಗೆ ನಮ್ಮಿಬ್ಬರು ಮನಸ್ಸಿನ ಒದ್ದಾಟ ಕೊನೆ ಆಗಬೇಕು ಸುಬ್ಬು, ನಾನು ಇವತ್ತು ಸೋತ್ಬಿಟ್ಟು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಇವತ್ತೇ ಅಲ್ಲ, ನಾನು ನಿನಗೆ ಯಾವತ್ತೂ ಸೋತೋಗಿದ್ದೀನಿ. ಅದ್ರ ಜೊತೆಗೆ ನೀನು ಬರೆದಿರೋಂಥ ಲೆಟರ್ನ ನೋಡ್ಬಿಟ್ಟು ನಾನು ತುಂಬಾ ಸೋತೋಗ್ಬಿಟ್ಟಿದ್ದೀನಿ. ನಾನೇ ನನ್ನ ಪ್ರೀತಿನ ಇವತ್ತು ಹೇಳ್ಕೊಳ್ತೀನಿ ಸುಬ್ಬು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ, ಸುಬ್ಬು ನನಗೆ ಹೂ ಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೂವೇ ಹಾಕಿ ಮೇಡಮ್ ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು, ಹೂವು ಯಾಕೆ ಅಂತಂದರೆ ನಾನು ನಿನಗೆ ಪ್ರಪೋಸ್ ಮಾಡಬೇಕು ಅದಕ್ಕೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಸುಬ್ಬು, ನನಗೆ ಹೂವು ಬೇಕು ಅಂದರೆ ಬೇಕಷ್ಟೇ, ಪ್ಲೀಸ್ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಮೇಡಮ್, ದಾರಿಲಿ ಹೋಗ್ತಾ ಇರಬೇಕಾದ್ರೆ ಸಿಕ್ಕಿದ್ರೆ ತಗೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇ ಹೂವಿನ ಅಂಗಡಿ ಕೂಡ ಇರುತ್ತೆ. ಆಗ ಶ್ರಾವಣಿಗೆ, ಮೇಡಮ್ ಹೂವು ಇಲ್ಲಿದೆ ಬನ್ನಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಗಾಡಿನ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಬೊಕ್ಕೆನ ನೋಡ್ತಾರೆ. ಬೊಕ್ಕೆನ ನೋಡ್ಬಿಟ್ಟು ಇದು ಎಷ್ಟಾಗುತ್ತೆ ಅಂತ ಕೂಡ ಕೇಳ್ತಾರೆ. 200 ಅಂತ ಹೇಳಿದಾಗ ಅವರು, ಸುಬ್ಬು ಅವರು ಚೌಕಾಸಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಕಣೋ, ನಾನೇ ಹೂವಿನ ಬೊಕ್ಕೆನ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೀನು ಇದರಲ್ಲೂ ಚೌಕಾಸಿ ಮಾಡ್ಕೊಂಡು ನಿಂತಿದ್ದೀರಾ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಆಗ ಸುಬ್ಬು ಅವರು ಹೇಗ ಚೌಕಾಸಿನ ಮಾಡಿ ಹೂ ಬೊಕ್ಕೆನ ತಗೊಳ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕರು ತನ್ನ ಚೇಳೆಗಳಿಗೆ ಫೋನ್ ಮಾಡಿಬಿಟ್ಟು, ನೀವು ನೋಡಿ ಇವತ್ತು ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಅವರು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗಬಾರ್ದು, ಅವರಿಬ್ಬರು ಕೂಡ ಸ್ವರ್ಗಕ್ಕೆ ಹೋಗಬೇಕು, ಆ ರೀತಿ ಮಾಡಿ ಅವರು ದೇವ್ರ ಪಾದ ಸೇರಬೇಕು, ಅವ್ರ ಕಥೆನ ಮುಗಿಸ್ಬಿಡಿ, ನರಳಿ ಕೂಡ ಸಾಯಬೇಕು ಅಂತ ಹೇಳ್ಬಿಟ್ಟು ಡೀಲ್ನ ಒಪ್ಪಿಸ್ತಾರೆ. ಆಗ ಆ ರೌಡಿಗಳು ಶ್ರಾವಣಿ ಮತ್ತು ಸುಬ್ಬು ಹೂ ತಗೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವರು ಕೂಡ ಬಂದೇ ಬಿಡ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಸುತ್ತಮುತ್ತ ನಿಂತ್ಕೊಂಡ್ಬಿಡ್ತಾರೆ. ಆಗ ಇವರೆಲ್ಲ ಯಾರು ಸುಬ್ಬು ಅಂತ ಶ್ರಾವಣಿ ಕೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಪ್ಲೀಸ್ ಸೈಡಿಗೆ ಬನ್ನಿ, ನೀವು ಈ ರೀತಿ ನಿಂತ್ಕೊಂಡ್ರೆ ನಾವು ಹೇಗೆ ಹೋಗಲಿ, ನಮಗೆ ದಾರಿ ಬಿಟ್ಟರೆ ನಾವು ಹೋಗ್ತೀವಿ, ನಮ್ಮ ಕೆಲಸ ಮುಗೀತು ಅಂತ ಹೇಳ್ತಾರೆ. ನಿಮಗೆ ದಾರಿ ಬಿಡೋದಕ್ಕೆ, ಸನ್ಮಾನ ಮಾಡೋದಕ್ಕೆ ಅಲ್ಲ ನಾನು ನಿಂತ್ಕೊಂಡಿರೋದು, ನಿಮ್ಮ ಕತೆ ನಾವು ಮುಗಿಸ್ಬಿಟ್ಟು ಸ್ವರ್ಗಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ, ಇವ್ರು ಲವರ್ಸ್ ಅಂದಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ, ಇವರಿಬ್ಬರು ಕತೆ ನಾವು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸುಬ್ಬು ಅವ್ರಿಗೆ ಜೋರಾಗಿ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಆಗ ಶ್ರಾವಣಿ ಅವರು ತಡೆಯೋದಕ್ಕೆ ಅಂತ ಹೋದರೆ ಇಬ್ಬರು ರೌಡಿಗಳು ಶ್ರಾವಣಿನ ಇಟ್ಕೊಳ್ತಾರೆ. ಸುಬ್ಬುಗೆ ಜೋರಾಗಿ ಹೊಡೆದ್ಬಿಡ್ತಾರೆ. ಸುಬ್ಬುಗೆ ಹೊಡೆದ್ಬಿಟ್ಟು ಕೆಳಗಡೆ ಬೀಳಿಸ್ಬಿಡ್ತಾರೆ. ಆಗ ದೊಣ್ಣೆಗಳನ್ನ ತರೋದಕ್ಕೆ ಅಂತ ರೌಡಿಗಳು ಹೋಗ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಎದ್ದೇಳು ಸುಬ್ಬು ಅಂತ ಎಬ್ಬಿಸ್ತಾ ಇರ್ತಾರೆ. ಮತ್ತೆ ಆ ರೌಡಿಗಳು ಬಂದ್ಬಿಟ್ಟು ಸುಬ್ಬುಗೆ ಜೋರಾಗಿ ಹೊಡೆದ್ಬಿಡ್ತಾರೆ. ಆಗ ಸುಬ್ಬು ಅವರು ಕೆಳಗಡೆ ಬಿದ್ದುಬಿಡ್ತಾರೆ. ಹೊಡೆಯೋಕ್ಕಾಗದೆ ತುಂಬಾ ಒದ್ದಾಡ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಸುಬ್ಬು ಅಂತ ಜೋರಾಗಿ ಕೂಗ್ತಾ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಸುಬ್ಬು ಅವ್ರಿಗೆ ರೌಡಿಗಳು ತುಂಬಾ ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಆಗ ಸುಬ್ಬು ಅವರು ಏನು ಮಾಡೋಕ್ಕಾಗದೆ ಕೆಳಗಡೆ ಬಿದ್ದುಬಿಡ್ತಾರೆ. ಸುಬ್ಬು ತಲೆಗೆ ಚೆನ್ನಾಗಿ ಏಟಾಗಿ ರಕ್ತ ಕೂಡ ಬರ್ತಾ ಇರುತ್ತೆ. ಆಗ ಶ್ರಾವಣಿಯವರು ತುಂಬಾ ಒದ್ದಾಡ್ತಾ, ಸುಬ್ಬು ಎದ್ದೇಳು ಸುಬ್ಬು, ಪ್ಲೀಸ್ ಸುಬ್ಬು, ನೀನು ಬರೆದಿರೋ ಅಂಥ ಲೆಟರು ನನ್ನ ಕೈಗೆ ಸಿಕ್ಕಿದೆ, ಈ ಪದಗಳಲ್ಲಿ ನಿನ್ನ ಪ್ರೀತಿ ಏನು ಅಂತ ಗೊತ್ತಾಗ್ತಾ ಇದೆ ಸುಬ್ಬು, ನಾನು ನಿನ್ನ ಜೊತೆ ಬದುಕಬೇಕು ಸುಬ್ಬು, ಪ್ಲೀಸ್ ಸುಬ್ಬು, ನಾನು ಕೂಡ ಇವತ್ತು ನಿನ್ನ ಜೊತೆ ನಿಂತ್ಕೊಂಡು ಪ್ರೀತಿನ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸುಬ್ಬು, ನಿನ್ನ ಪ್ರೀತಿ ನನಗೇನು ಅಂತ ಇವತ್ತು ಅರ್ಥ ಆಗಿದೆ, ನೀನು ನನ್ನ ಎಷ್ಟು ಪ್ರೀತಿಸ್ತಿದೆಯಾ ಅಂತ ಇಲ್ಲಿ ಬರೆದಿರೋ ಲೆಟರಲ್ಲಿ ಕಾಣಿಸ್ತಾ ಇದೆ ಸುಬ್ಬು, ಪ್ಲೀಸ್ ಸುಬ್ಬು ಎದ್ದೇಳು ಸುಬ್ಬು ಅಂತ ಹೇಳ್ತಾ ಇರ್ತಾರೆ. ಆಗ ಆ ರೌಡಿಗಳೆಲ್ಲ ನಗ್ತಾ ಇರ್ತಾರೆ. ಸುಬ್ಬುಗೆ ಸ್ವಲ್ಪನೂ ಕೂಡ ಎಚ್ಚರ ಆಗ್ತಿರಲಿಲ್ಲ. ಆಗ ಶ್ರಾವಣಿಯವರು ಕೂಗಿ ಐ ಲವ್ ಯು ಸುಬ್ಬು, ಐ ಲವ್ ಯು ಸುಬ್ಬು ಅಂತ 3 ಬಾರಿ ಹೇಳ್ತಾರೆ. ಆಗ ಸುಬ್ಬುಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಶ್ರಾವಣಿಯವರು, ಸುಬ್ಬು ಪ್ಲೀಸ್ ಸುಬ್ಬು, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಜೊತೆ ಬದುಕಬೇಕು ಸುಬ್ಬು, ಇಷ್ಟೊತ್ತಿಗೆ ನಮ್ಮ ಲೈಫು ಕೊನೆ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಸುಬ್ಬು, ನೀನು ನನಗೆ ಬೇಕು ಸುಬ್ಬು, ಎದ್ದೇಳು ಸುಬ್ಬು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವ್ರಿಗೆ ಎಚ್ಚರ ಆಗುತ್ತೆ. ಶ್ರಾವಣಿ ಕೂಗು ಸುಬ್ಬು ಕಿವಿಗೆ ಬೀಳುತ್ತೆ. ಆಗ ಸುಬ್ಬು ಅವರು ತುಂಬಾ ಖುಷಿಯಿಂದ ಎದ್ದೇಳ್ತಾರೆ.
ವಿಜಯಾಂಬಿಕಾ ತನ್ನ ಚೇಳಗಳಿಗೆ ಫೋನ್ ಮಾಡಿಬಿಟ್ಟು ಲೈನಲ್ಲೇ ಇರ್ತಾರೆ. ನನ್ನ ಶತ್ರು ನಳ್ತಾ ಇದ್ದಾನೆ ಅಂತಂದರೆ ಅದನ್ನು ಕೇಳೋಕ್ಕೆ ಕಿವಿಗೆ ತುಂಬಾ ಇಂಪಾಗಿದೆ ಅಂತ ಲೈನಲ್ಲೇ ಇದ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಇಷ್ಟು ದಿನ ನನಗೆ ಹೇಳ್ಕೊಡೋದಕ್ಕೆ ಆಗಿರಲಿಲ್ಲ. ಉಸಿರು ಇನ್ನೇನು ನಿಂತೋಗುತ್ತೆ, ನನ್ನ ಎದೆ ಬಿಡುತ್ತೆ ನಿಲ್ಲುತ್ತೆ ಅಂತ ಅಂದಾಗ ಹೆಸರು ನೆನಪಾಗೋದು ಯಾವುದು ಗೊತ್ತಾ ಮೇಡಮ್, ಶ್ರಾವಣಿ ಅಂತ ಹೇಳ್ತಾರೆ. ಆ ವಿಷಯನ ಕೇಳಿಬಿಟ್ಟು ಶ್ರಾವಣಿಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ರೌಡಿಗಳನ್ನು ಸುಬ್ಬು ಅವರು ಹೊಡಿತಾನೆ. ಈ ಮಾತನ್ನೆಲ್ಲ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಹೂವಿನ ಕುಕ್ಕೆನೆ ಕೂಡ ಸುಬ್ಬು ಮೇಲೆ ಬೀಳುತ್ತೆ. ಆಗ ಒಂದು ಹೂವಿನ ಬೊಕ್ಕೆನ ತಗೊಂಡ್ಬಿಟ್ಟು ಐ ಲವ್ ಯು ಶ್ರಾವಣಿ ಅಂತ ಹೇಳೇ ಬಿಡ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ಶ್ರಾವಣಿಯವರಂತೂ ತುಂಬಾನೇ ಖುಷಿ ಪಡ್ತಾರೆ. ವಿಜಯಾಂಬಿಕಾಗೆ ಫುಲ್ ಶಾಕ್ ಆಗ್ತಾ ಇರುತ್ತೆ. ಆಗ ಸುಬ್ಬು ಅವರು, ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಮಾತ್ರ ನಿಮ್ಮ ಪ್ರೀತಿನ ಯಾವುದೇ ಕಾರಣಕ್ಕೂ ಕಳ್ಕೊಳೋದಿಲ್ಲ. ನಿಮ್ಮ ಪ್ರೀತಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಬಿಡೋದಕ್ಕೆ ತಯಾರಾಗಿದ್ದೀನಿ ಮೇಡಮ್. ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ. ನಾನು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತೀನಿ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಮತ್ತೆ ಶ್ರಾವಣಿ ಹತ್ರ ಬಂದ್ಬಿಟ್ಟು ಐ ಲವ್ ಯು ಶ್ರಾವಣಿ ಅಂತ ಹೇಳ್ಬಿಟ್ಟು ಶ್ರಾವಣಿನ ತಪ್ಕೊಳ್ತಾರೆ. ಆಗ ಶ್ರಾವಣಿ ಕೂಡ ಐ ಲವ್ ಯು ಸುಬ್ಬು ಅಂತ ಸುಬ್ಬನ ತಪ್ಕೊಳ್ತಾರೆ. ಶ್ರಾವಣಿ ಸುಬ್ಬು ಇಬ್ರು ಕೂಡ ಕೊನೆಗೂ ಒಂದಾಗ್ತಾರೆ. ಸುಬ್ಬು ಅವರು ಶ್ರಾವಣಿನ ತಪ್ಕೊಂಡು ಮುದ್ದು ಮಾಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.